ರಾಮೇಶ್ವರಂ ಕೆಫೆಯಲ್ಲಿನ ಸ್ಫೋಟ ಪ್ರಕರಣದ ತನಿಖೆಯನ್ನ ಸರಿಯಾಗಿ ನಡೆಸ್ತಾ ಇಲ್ಲ. ಕೆಫೆಯಲ್ಲಿನ ಸ್ಫೋಟ ಪ್ರಕರಣದ ತನಿಖೆ ಸರಿಯಾಗಿ ನಡೀತಿಲ್ಲ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಆರೋಪವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯಿಂದ ಕೆಫೆಯಲ್ಲಿ ಈ ಸ್ಫೋಟ ಸಂಭವಿಸಿದೆ. ಪಾಕ್ ಪರ ಘೋಷಣೆ ಕೂಗಿದವ ಕಾಂಗ್ರೆಸ್ ಪಾರ್ಟಿಗೆ ಹತ್ತಿರದವನು. ಆರೋಪಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಜೊತೆಗೆ ಇರುವಂತಹ ಫೋಟೋಸ್ ಇದೆ. ಪುಷ್ಟೀಕರಣಕ್ಕಾಗಿ ಒಳಗೊಳಗೆ ಅಪ್ಪಿ ಮುದ್ದಾಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಯಾರು ಘೋಷಣೆ ಕೂಗಿದ ಆ ವ್ಯಕ್ತಿ ಕಾಂಗ್ರೆಸ್ ಪಾರ್ಟಿಗೆ ಅತ್ಯಂತ ಹತ್ತಿರವಾಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಆದ್ದರಿಂದ ಆ ಕಾರಣದಿಂದಲೇ ನಾಸಿರ್ ಹುಸೇನ್ ಕೇಳಿದೆ. ನಾಸಿರ್ ಹುಸೇನ್ಗೆ ಇಟ್ ವಾಸ್ ಕ್ವೈಟ್ ವಿಸಿಬಲ್, ಕ್ವೈಟ್ ಆಡಿಬಲ್. ಆದಾಗ್ಯೂ ನಾಸಿರ್ ಹುಸೇನ್ ಅದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದರಿಂದ ಯಾವುದೇ ಕಾರಣಕ್ಕೆ ಅವರು ಕ್ಷಮೆ ಕೇಳಲಾರ್ದು, ಕನಿಷ್ಠ ಪಕ್ಷ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ನಾಸಿರ್ ಹುಸೇನ್. ಯಾಕಂದರೆ ಅವನು ನಮ್ಮವಲ್ಲ, ಯಾರೋ ಬಂದವನು ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈಗ ರಾಹುಲ್ ಗಾಂಧಿ ಜೊತೆಗೆ ತಬ್ಬಿಕೊಂಡು ನಿಂತಾರೆ, ಎಲ್ಲ ಕಾರ್ಯಕ್ರಮದಲ್ಲಿದ್ದಾರೆ, ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ಇವರು ಬೇಷರತ್ ಕ್ಷಮೆ ಕೇಳುವವರೆಗೆ ಕನಿಷ್ಠ ಪಕ್ಷ ಅಷ್ಟಾದರೂ ಇರಲಿ ನಿಮ್ಮ ದೇಶಕ್ಕೆ ಇರೋಣ. ನಾಸಿರ್ ಹುಸೇನ್ ಪಾಕಿಸ್ತಾನಕ್ಕೆ ನಿಷ್ಠೆ ಇರೋರನ್ನ ನಿಮ್ಮ ರಾಹುಲ್ ಗಾಂಧಿ ಪಕ್ಕದಲ್ಲಿ ಕೂಡಿಸ್ಕೊಂಡು, ತಲೆ ಮೇಲೆ ಕೂಡಿಸ್ಕೊಂಡು, ಅವ್ರನ್ನ ಅಪ್ಪಿಕೊಂಡು ಮುದ್ದಾಡಿ ಎಲ್ಲ ಮಾಡ್ತಾರೆ. ಅದರ ಸಾರ್ವಜನಿಕ ಸಭ್ಯತೆಗೆ ಅದರಾದರೂ ಸಹಿತ ಇಲ್ಲ, ಅವತ್ತು ತಪ್ಪಾಯಿತು, ನಾನು ಪತ್ರಕರ್ತರಿಗೂ ಅವತ್ತು ಬೈದಿದ್ದು ತಪ್ಪಾಯಿತು ಅಂತ ಹೇಳಬೇಕು. ಇಲ್ಲ ಅಂದರೆ ಇವ್ರದ್ದು ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದದ್ದಕ್ಕೆ ಸಂಪೂರ್ಣವಾಗಿ ನಾಸಿರ್ ಹುಸೇನ್ ಅವರ ಆಶೀರ್ವಾದ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಇನ್ನೂ ಸ್ಪಷ್ಟ ಆಗ್ತದೆ ನೀವು ಕ್ಷಮೆ ಕೇಳಲಿಲ್ಲ ಅಂದರೆ. ಬೇಷರತ್ ಕ್ಷಮೆಯನ್ನು ಅವರು ಕೇಳಬೇಕು. ಕೇಳುವವರೆಗೆ ಅವರಿಗೆ ಪ್ರಮಾಣ ವಚನವನ್ನು ಕೊಡಬಾರ್ದು. ಎರಡನೇದಾಗಿ NIA